ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ಯಾನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಹಾಸನದಲ್ಲಿರೋ ವೆರಿ ಫೇಮಸ್ ಹಾಸನಾಂಬ ಟೆಂಪಲ್ ಓಪನ್ ಆಗಿದೆ. ಆ ಟೆಂಪಲ್ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ವೀಕೆಂಡಲ್ಲಿ ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಬಿಟ್ಟು ನಾವು ವೀಕ್ ಡೇಸಲ್ಲಿ, ಅಂದರೆ ಇವತ್ತು ನಾವು ಹೋಗ್ತಾ ಇರೋದು ಫ್ರೈಡೇ, ಮೋಸ್ಟ್ಲಿ ಇವತ್ತು ಜನ ಜಾಸ್ತಿ ಇರ್ತಾರೆ ಅಂತ ಅಂದ್ಕೊತೀನಿ. ನೋಡೋಣ ಅಲ್ಲೋಗಿ ಹಿಂಗಿರುತ್ತೆ ಅಂತ. ಈ ದೇವಸ್ಥಾನ ಬಂದುಬಿಟ್ಟು ದೀಪಾವಳಿ ಅವತ್ತು ಕ್ಲೋಸ್ ಆಗುತ್ತೆ, ಅಷ್ಟರಲ್ಲಿ ಹೋಗಿ ಬರಬೇಕು. ಹಾಸನ ಬಸ್ ಸ್ಟ್ಯಾಂಡಿಂದ ನಮಗೆ ದೇವಸ್ಥಾನ ಹತ್ರ ಹೋಗೋಕ್ಕೆ ಆಟೋಗಳು ಸಿಗುತ್ತೆ. 50 ರೂಪೀಸ್ ಕೊಟ್ಟರೆ ಡೈರೆಕ್ಟು ನೀವು ಯಾವ ಕೌಂಟರ್ ಹತ್ರ ಹೋಗಬೇಕು ಆ ಕೌಂಟರ್ ಹತ್ರ ಬಿಡ್ತಾರೆ. ಹಾಸನ ಬಸ್ ಸ್ಟ್ಯಾಂಡಿಂದ ಈಗ ನಾವು ದೇವಸ್ಥಾನ ಕಡೆ ಹೊರಟಿದ್ದೀವಿ. ನಾವು ಹೋಗ್ತಾ ಇರೋದು 300 ರೂಪಾಯಿ ಟಿಕೆಟು. ಇಲ್ಲಿ ಒಂದೊಂದು ಕಡೆ ಒಂದೊಂದು ಕೌಂಟ್ರ್ ಇದೆ. ಅಂದರೆ 300 ರೂಪಾಯಿ ಟಿಕೆಟಿಗೆ ಒಂದು ಎಂಟ್ರಿ, ಫ್ರೀ ಟಿಕೆಟಿಗೆ ಒಂದು ಎಂಟ್ರಿ, 1000 ರೂಪೀಸಿಗೆ ಟಿಕೆಟಿಗೆ ಒಂದು ಎಂಟ್ರಿ ಇದೆ. ಸೊ ನಾವು 300 ರೂಪೀಸಿಗೆ ಹೋಗ್ತಾ ಇದ್ದೀವಿ. ನಾವು ಟಿಕೆಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಟಿಕೆಟ್ ತಗೊಳ್ಳೋಕ್ಕೆ ಅಲ್ಲಿ ಹೊರಗಡೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀವಿ. ಈಗ ಕ್ಯೂಗೆ ಎಂಟ್ರಿ ಆಗಿದ್ದೀವಿ. ಇನ್ನೂ ಟಿಕೆಟ್ ಕೌಂಟರ್ ಹತ್ರ ಹೋಗಿಲ್ಲ. ಆದರೂ ಇಷ್ಟು ಸಿಕ್ಕಾಪಟ್ಟೆ ಜನ, ಇಲ್ಲಿಂದ ಇದೆ ಕ್ಯೂ. ನಾವು ಎಂಟ್ರಿ ಆಗಿ 1 ಅವರ್ ಆದಮೇಲೆ ನಮಗೆ ಟಿಕೆಟ್ ಸಿಕ್ಕಿದೆ. ಈಗ ಟೈಮ್ ಬಂದ್ಬಿಟ್ಟು ಇದು 57. ನೋಡೋಣ ಈಗ ಟಿಕೆಟ್ ತಗೊಂಡು ನಮ್ಮ ದರ್ಶನ ಎಷ್ಟು ಗಂಟೆಗೆ ಆಗುತ್ತೆ ಅಂತ. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದರು. ಕ್ಯೂ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಒಂದು ರೋಡಲ್ಲಿ 5 to 6 ರೌಂಡ್ಸ್ ಮಾಡಿದ್ರು ಅಂದರೆ ನಾವೆಲ್ಲ ರೌಂಡ್ಸನ್ನ ಕ್ರಾಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮಗೆ 1 to 3 ಅವರ್ಸ್ ಆಗುತ್ತೆ. ಈ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಡಿ. ಮತ್ತು ನಾವು ಹೋದಾಗ ಮಳೆ ಬೇರೆ ಬರ್ತಾಯಿತ್ತು, ಛತ್ರ ತಗೊಂಡು ಹೋಗೋದು ಬೆಸ್ಟು ಅಂತ. ಮತ್ತು ಅಲ್ಲಲ್ಲಿ ನೀರು ಮತ್ತು ಫಸ್ಟ್ ಏಡ್ ಬಾಕ್ಸು, ಟಾಯ್ಲೆಟ್ ಫೆಸಿಲಿಟಿ, ಮೆಡಿಸಿನ್ ಎಲ್ಲ ಇತ್ತು. ಫೈನಲಿ ಒಳಗೆ ಎಂಟ್ರಿ ಆದ್ವಿ. ಫುಲ್ ರಶ್ ಅಂದರೆ ರಶ್ಶು. ಜಸ್ಟ್ 2 ಸೆಕೆಂಡ್ಸ್ ಅಷ್ಟೇ ನಮಗೆ ದೇವರು ನೋಡೋಕೆ ಬಿಡೋದು. ಆಮೇಲೆ ಮುಂದೆ ತಳ್ಳಿ ಬಿಡ್ತಾರೆ. ನಾವು ಅಷ್ಟು ದೊಡ್ಡ ಕ್ಯೂನ ಪಾಸ್ ಮಾಡ್ಕೊಂಡು ಅಲ್ಲಿಂದ ಬಂದರೂ ಕರೆಕ್ಟಾಗಿ ದೇವ್ರು ನೋಡೋಕ್ಕಾಗಲಿಲ್ಲ. ನಾವು ಕ್ಯೂ ಅಲ್ಲಿ ನಿಂತಿದ್ದು ಸಂಜೆ 6 ಗಂಟೆಗೆ, ಹೊರಗಡೆ ಬಂದಿದ್ದು 8:30ಗೆ. ನಾವು 300 ರೂಪೀಸ್ ಕೊಟ್ಟವ್ರದ್ದೇ ಇಷ್ಟೊತ್ತಾದರೆ ಜನರಲ್ ಅವ್ರದ್ದಂತೂ ಇನ್ನೂ ಲೇಟ್ ಆಗುತ್ತೆ. ಆಯ್ತು 2 ಸೆಕೆಂಡ್.
ಭಾರತೀಯ ಹಬ್ಬವರು ಎಲ್ಲ ರೀತಿಯ ಮಹಿಳಾ ಪ್ರಧಾನ ಕಾಯ್ತಾ ಇದ್ದಾರೆ. ಟಿಕೆಟ್ಗೆ ಒಂದು ಲಾಡು ಇದಿಷ್ಟು ಹಾಸನಾಂಬ ಟೆಂಪಲಲ್ಲಿ ನನಗಾದಂಥ ಎಕ್ಸ್ಪೀರಿಯೆನ್ಸು. ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮಗೆ ದೇವ್ರ ದರ್ಶನ ಯಾವ ಥರ ಆಯಿತು ಅಂತ. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್.